ಹೇ ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಇವತ್ತು ನಾನು ಕೆಲವೊಂದು ವಾಕ್ಯಗಳನ್ನು ಶೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೀನಿ. ಬಟ್ ಎಷ್ಟು ಶೇರ್ ಮಾಡಬೇಕು ಫುಲ್ ನೋಡ್ರಿ, ಸಿಕ್ಕಾಪಟ್ಟಿ ಎಷ್ಟೊಂಡದಾವು ಶೇರ್ ಮಾಡೋಕ್ಕೆ. ಏನು ಶೇರ್ ಮಾಡೋದು ಏನು ಬಿಡೋದು ಅಂತ ಗೊತ್ತಾಗೋತ್ತಿಲ್ಲ. ಬಟ್ ಅಂದರೂ ನಾನು ನಿಮ್ಗೆ ಸ್ವಲ್ಪ ಮಾಡಬೇಕು. ನನ್ನ ಮಗ ಹೇಳತ್ತಾನ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ಬೇಕಂತ. ಸೊ ಪ್ಲೀಸ್ ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಕ್ಯೂಟಿ ಪೈ ಸಲುವಾಗಿ. ಓಕೆ, ನಾನು ಅವಾಗ ಶಾರ್ಟ್ಸ್ ವಿಡಿಯೋ ಒಳಗೆ ಹೇಳ್ತಿರ್ತೀನಿ ಶಾರ್ಟಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ದೇವರ ವಾಕ್ಯದ ಮೂಲಕವಾಗಿ. ಹೇಗೆಲ್ಲ ಬೈಬಲ್ ಹಿಡ್ಕೊಂಡು ಕುಂತು ವರ್ಡ್ ಟು ವರ್ಡ್ ಎಕ್ಸ್ಪ್ಲೇನ್ ಮಾಡಂದ್ರೆ ಆಗಂಗಿಲ್ಲ. ನಿಮ್ಗೆ ಕೇಳೋಕ್ಕೂ ಬೋರಿಂಗ್ ಅನಿಸ್ತೈತಿ. ನಿಂಗೆ ಸ್ಕ್ರೋಲ್ ಮಾಡ್ಕೊಂಡು ಕುಂತಾಗ ಅಂಥ ದೇವ್ರ ವಾಕ್ಯದ ವಿಡಿಯೋ ಏನಾದ್ರು ಬಂದರೆ ಯಾರಪ್ಪ ಹೋಗಲಿ ಬಿಡಿ ಇವಾಗ ಮೂಡಿಲ್ಲ, ಅಥವಾ ನೆಕ್ಸ್ಟ್ ಟೈಮ್ ನೋಡೋಣ, ಈಗ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡೋಣ ಅಂತ ಓಡಿಸ್ಬಿಡ್ತೆ. ನಾನು ಅದೇ ಕ್ಯಾಟಗರಿ ಹುಡುಗಿ. ನಾನು ಹಾಗೆ ಮಾಡ್ತಿದ್ದೆ, ಈಗೂ ಹಂಗೆ ಮಾಡ್ತೀನಿ. ಆನೆಸ್ಟ್ಲಿ ಮುಚ್ಚಿಡೋಕ್ಕೇನೂ ಇಲ್ಲ, ಹಂಗೆ ಮಾಡ್ತೀನಿ. ಸೊ ಅದಕ್ಕೆ ಹಂಗೆ ವರ್ಡ್ ಟು ವರ್ಡ್ ಎಕ್ಸ್ಪ್ಲೇನ್ ಮಾಡೋದು ಬೇಡ ಅಂಥೇಳಿ ನಮ್ಮದು ಲೋಕಲ್ ಲ್ಯಾಂಗ್ವೇಜ್ ಒಳಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗೋ ಹಂಗೆ ದೇವ್ರ ವಾಕ್ಯದ ರೆಫರೆನ್ಸ್ ಇಟ್ಕೊಂಡೆ ನಾನು ಹೇಳ್ತೀನಿ. ಬಟ್ ಅಂಡರ್ಸ್ಟ್ಯಾಂಡಿಂಗ್ ವೇ ಒಳಗೆ ಹೇಳ್ತೀನಿ, ಸಿಂಪಲಾಗಿ ಹೇಳ್ತೀನಿ. ಸೊ ನಾರ್ಮಲ್ ಪೀಪಲಿಗೆ, ಯಂಗ್ ಪೀಪಲಿಗೆ ಅದು ಅರ್ಥ ಆಗಲಿ ಅಂಥೇಳಿ ಅನ್ನಿಸ್ಬೇಕು, ಅವ್ರಿಗೆ ಅರ್ಥ ಆಗಬೇಕು ಅಂಥೇಳಿ ನಾನು ಅದನ್ನು ಈಸಿ ವೇ ಒಳಗೆ ಹೇಳ್ತೀನಿ. ಹಂಗಂಥೇಳಿ ಅದನ್ನು ಮುರಿದು ಬೇರೆ ಥರ ಪ್ರೆಡಿಕ್ಟ್ ಎಲ್ಲ ಮಾಡೋದಿಲ್ಲ. ನಿಮ್ಗಂತೂ ಮೀರಿ ಡೌಟ್ ಇತ್ತಂದರೆ ದೇವ್ರ ವಾಕ್ಯ ತೆಗೆದು ನೋಡ್ರಿ. ನಾನು ಯಾವಾಗಲೂ ಈ ಮಾತು ಹೇಳ್ತೀನಿ, ಯಾರಿಗೂ ನಂಬಕ್ಕೆ ಹೋಗಬೇಡ್ರಿ. ಯಾರು ಏನು ಪ್ರೀಚ್ ಮಾಡ್ತಾರೋ ನಂಬಕ್ಕೆ ಹೋಗಬೇಡ್ರಿ. ದೇವ್ರ ವಾಕ್ಯ ಏನು ಪ್ರೀಚ್ ಮಾಡ್ತೈತಿ ಅದನ್ನಷ್ಟೇ ನಂಬ್ರಿ. ದೇವ್ರ ವಾಕ್ಯದೊಳಗೆ ಏನು ಬರೆದಿರ್ತೈತಿ ಅದನ್ನಷ್ಟೇ ನಾವು ನಂಬಬೇಕು. ಯಾರೋ ಏನೋ ಹೇಳ್ತಾರಂಥೇಳಿ ನಂಬಕ್ಕೆ ಹೋಗಬಾರ್ದು. ಅದು ನಾನಾಗಿರಲಿ, ಎಷ್ಟೋ ಮಿಲಿಯನ್ ಫಾಲೋವರ್ಸ್ ಆಗಿರ್ತಾರಲ್ಲ ಅವರಾಗಿರಲಿ, ಅಥವಾ ದೊಡ್ಡ ಪಾಸ್ಟರ್ಸ್ ಆಗಿರ್ತಾರೆ, ಅಥವಾ ದೊಡ್ಡ ಪ್ರೀಚರ್ಸ್, ಯಾರು ಹೇಳಕತ್ತಾರಂದ್ರೂ ನಂಬೇಡ್ರಿ. ದೇವ್ರ ವಾಕ್ಯ ಏನು ಹೇಳತ್ತೈತಲ್ಲ ಅದನ್ನಷ್ಟೇ ನಂಬ್ರಿ. ಓಕೆ, ದೇವ್ರ ವಾಕ್ಯದೊಳಗೆ ಎಲ್ಲ ಐತಿದ್ದು ಹುಡುಕ್ರಿ, ಓದ್ರಿ, ನಂಬ್ರಿ. ನಾವು ಹೇಳೋದು ಕರೆಕ್ಟ್ ಅನ್ಸತ್ತೈತೆ ಅಂಥೇಳಿ ನಂಬೇಡ್ರಿ. ದೇವ್ರ ವಾಕ್ಯ ಹೇಳತ್ತೈತೆ ಅಂಥೇಳಿ ನಂಬ್ರಿ, ವೆರಿಫಿಕೇಷನ್ ಮಾಡಿ ನಂಬ್ರಿ. ಓಕೆ, ಸೊ ಇವತ್ತು ನಾನು ನಿಮಗೆ ಒಂದಿಷ್ಟು ಫ್ಯೂ ಥಿಂಗ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ಥಿಂಗ್ಸು. ಇದನ್ನು ಶಾರ್ಟ್ಸ್ ಒಳಗೆ ಹೇಳ್ತೀನಲ್ಲ, ಅವು ಸಿಕ್ಕಾಪಟ್ಟಿ ಸಿಂಪಲ್ ಥಿಂಗ್ಸ್ ಹೇಳ್ತೀನಿ. ಸೊ ಅದನ್ನು ಕೇಳ್ರಿ, ಫಾಲೋ ಮಾಡಿರಿ. ದೇವ್ರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ನಾವು ನಮ್ಮ ಶಿಲ್ಬೆನ ಹೊತ್ಕೊಂಡು ಹೋಗ್ಬೇಕಂತ. ಹಂಗಂಥೇಳಿ ನಾವು ಈಸಿ ಸ್ಟೆಪ್ಸ್ ಮಾಡಬೇಕು. ಈಸಿ ಸ್ಟೆಪ್ಸ್ ಮಾಡಿದ್ರೆ ಒಂದೊಂದು ಸ್ಟೆಪ್ಸ್ ಮಾಡಿದ್ರೇ ದೇವ್ರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯ. ಒಂದೇ ಸಲಕ್ಕೆ ನಾನು ಇಲ್ಲಿಂದ ಡೈರೆಕ್ಟಲ್ಲಿ ಜಂಪ್ ಹೊಡಿತೇನೆಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ನಿಮಗೆ ಆನ್ ಅ ಡೈಲಿ ಬೇಸಿಸ್ ಈಸಿ ಸ್ಮಾಲ್ ಸ್ಟೆಪ್ಸ್ ಹೇಳ್ಕೊಡ್ತೀನಿ. ನನ್ನ ಶಾರ್ಟ್ಸ್ ಫಾಲೋ ಮಾಡಿರಿ, ನೋಡಿರಿ, ಅರ್ಥ ಮಾಡ್ಕೊರಿ. ಏನಾರೇ ಕ್ವಶನ್ಸ್ ಇತ್ತಂದ್ರೆ ಅಲ್ಲೇ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ಏನಾರ ಪ್ರೇಯರ್ ರಿಕ್ವೆಸ್ಟ್ ಇತ್ತಂದ್ರೆ ಅಲ್ಲೇ ಕಮೆಂಟ್ ಒಳಗೆ ಹೇಳ್ರಿ. ನಾನು ನಿಮ್ಮ ಸಲುವಾಗಿ ಪ್ರೇಯರ್ ಮಾಡ್ತೀನಿ, ನಿಮ್ಮ ಕಮೆಂಟಿಗೆ ಆನ್ಸರ್ ಮಾಡ್ತೀನಿ. ನನಗೂ ಗೊತ್ತಿಲ್ಲ ಅಂತಂದರೆ ನನಗೆ ಯಾರು ಗೊತ್ತದಾರ ಪಾಸ್ಟರ್ಸ್, ಅವ್ರಿಗೆ ಕೇಳಿ ಹೇಳ್ತೀನಿ. ಇಲ್ಲಾಂದರೆ ನೀವು ಹೋಗಿ ನಿಮ್ಮ ಪಾಸ್ಟರ್ಸಿಗೆ ಕೇಳ್ಕೊರಿ, ನನಗೆ ಹೇಳ್ರಿ. ಸೊ ಈ ಥರ ನಾವು ಒಂದು ಬಾಂಡಿಂಗ್ ಬೆಳೆಸ್ಕೊಳ್ಳೋಣ ದೇವರೊಳಗೆ. ಓಕೆ, ಹಿಂದೂ ಮಂದಿ ಕ್ರಿಯೇಟರ್ಸ್ ಇರ್ತಾರೆ, ಅವರು ಈ ಲೋಕದೆಲ್ಲ ಕ್ರಿಯೇಟ್ ಮಾಡಿದ್ರೂ ಅವರಿಗೆಲ್ಲ ಸಪೋರ್ಟ್ ಮಾಡ್ತೀರಿ. ಮುಸ್ಲಿಮ್ಸ್ ಮಂದಿ ಕ್ರಿಯೇಟರ್ಸು ಅದಾರ, ಅವರು ಈ ಲೋಕದ್ದು ಮಾಡ್ತಾರೆ, ಅವ್ರದ್ದೇ ಆದಂಥ ರಿಲೀಜನಿಂದು ಮಾಡ್ತಾರೆ, ಅವರಿಗೂ ಅವ್ರ ಜನನೇ ಸಪೋರ್ಟ್ ಮಾಡ್ತಾರೆ. ಬಟ್ ನಮ್ಮದು ಕ್ರಿಶ್ಚಿಯನ್ ಕಮ್ಯುನಿಟಿ ಹೆಂಗೈತಂದ್ರೆ ನಮ್ಮದು ಓನ್ ಜನನೇ ನಮಗೆ ಸಪೋರ್ಟ್ ಮಾಡೋಂಗಿಲ್ಲ. ಇದು ಹಾರ್ಶ್ ಐತಿ, ರಿಯಾಲಿಟಿ ಐತಿ. ನಮ್ಮ ಓನ್ ಜನನೇ ನಮ್ಗೆ ಸಪೋರ್ಟ್ ಮಾಡೋಂಗಿಲ್ಲ. ಸೊ ಹಂಗೆ ಮಾಡೋಕ್ಕೆ ಹೋಗಬೇಡ್ರಿ ಪ್ಲೀಸ್. ನಮ್ಮ ಜನರಿಗೆ ಸಪೋರ್ಟ್ ಮಾಡಿರಿ, ನಮ್ಮ ತನನ ಉಳಿಸ್ರಿ. ಹಂಗಂತ ಅವರಿಗೆಲ್ಲ ಸಪೋರ್ಟ್ ಮಾಡಬೇಡ್ರಿ, ಬರೇ ಇದನ್ನಷ್ಟೇ ಕಂಟೆಂಟ್ ನೋಡಿರಿ ಅಂಥೇಳಿ ನಿಮ್ಗೆ ಹೇಳತ್ತಿಲ್ಲ. ಎಲ್ಲ ಟೈಪ್ಸು ಕಂಟೆಂಟ್ ನೋಡಬೇಕು. ನಾವು ಈ ಲೋಕದೊಳಗೆ ಅದೇ ಅಂದ್ರೆ ನಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟು ಬೇಕಾಗ್ತೈತಿ. ಸೊ ನಾವು ಅದು ನೋಡಬೇಕಾಗ್ತೈತಿ, ಸ್ವಲ್ಪ ಸ್ಪೋರ್ಟ್ಸು ಬೇಕಾಗ್ತೈತಿ. ಸೊ ಅಲ್ಲೂ ನೋಡಬೇಕಾಗ್ತೈತಿ, ಎಲ್ಲ ನೋಡಿರಿ. ಬಟ್ ಪ್ರಾಮುಖ್ಯತೆ ಯಾರಿಗೆ ಕೊಡಬೇಕಂದ್ರೆ ದೇವರ ವಾಕ್ಯಕ್ಕೆ ಕೊಡಬೇಕು. ದೇವರ ವಾಕ್ಯ ಏನು ಹೇಳ್ತೈತಿ ಅದ್ರ ಪ್ರಕಾರನೇ ನಾವು ನಡಿಬೇಕು. ಏಕೆಂದರೆ ಈ ಲೋಕದೊಳಗೆ ನಾವು ಎಷ್ಟು ದಿನ ಇರ್ತೀವಿ ನಮಗೂ ಗೊತ್ತಿಲ್ಲ. ಆದರೆ ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗಬೇಕು, ಸತ್ತ ಮೇಲೆ ದೇವರಿಗೆ ಮುಖ ತೋರಿಸ್ಬೇಕು, ದೇವರಿಗೆ ಲೆಕ್ಕ ಕೊಡಬೇಕು. ಸೊ ದೇವ್ರ ವಾಕ್ಯ ಏನು ಹೇಳ್ತೈತಿ ಅದನ್ನು ಮೇನ್ಲಿ ಫಾಲೋ ಮಾಡಿರಿ. ನಿಮ್ಮ ಲೈಫ್ ಒಳಗೆ ಚಲೋ ಆಗ್ತೈತಿ. ಸಿಂಪಲ್ ಟಿಪ್ಸ್ ಬೇಕಂದ್ರೆ ನನ್ನ ವಿಡಿಯೋ ನೋಡಿರಿ. ನಂದಷ್ಟೇ ಅಲ್ಲ, ಯಾರೆಲ್ಲ ದೇವ್ರ ಬಗ್ಗೆ ಹೇಳ್ತಾರೆ, ದೇವ್ರ ವಾಕ್ಯನ ಹೇಳ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡಿರಿ.
ತಿಳ್ಕೊರಿ. ಎಲ್ಲಿಂದ ಜ್ಞಾನ ಸಿಗ್ತೈತಲ್ಲ, ಎಷ್ಟು ಜ್ಞಾನ ಸಿಕ್ಕರೂ ಕಡಿಮೆ. ತಿಳ್ಕೊರಿ 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 ಪಡ್ಕೊರಿ. ಆದರೆ ಕೊನೆಯದಾಗಿ ಏನು ಮಾಡ್ಬೇಕನ್ನೋದು ಇದಕ್ಕೆ ಕೇಳ್ರಿ. ಇದು ನಿಮಗೆ ಹೇಳ್ತೀನಿ. ಇದು ಜಸ್ಟ್ ಬುಕ್ಕಲ್ಲ, ಇದು ಜ್ಞಾನವನ್ನು ಸುರಿಸುವಂಥ ಬುಕ್ಕು. ಇಲ್ಲಿ ಜೀವವನ್ನು ಸುರಿಸುವಂಥ ಬುಕ್ಕು. ಜೀವಗಳನ್ನು ನುಡಿತೈತಿ, ಇದು ಸತ್ಯಗಳನ್ನು ನುಡಿತೈತಿ, ಇದು ಫ್ಯೂಚರನ್ನು ನುಡಿತೈತಿ. ಗೊತ್ತು ನಿಮ್ಗೆ. ಇದನ್ನು ನೀವು ಲಕ್ಷ್ಯ ಕೊಟ್ಟು ಕೇಳಿಸ್ಕೊಂಡ್ರೆ, ಇದು ಅರ್ಥ ಮಾಡ್ಕೊಂಡ್ರೆ, ಓದಿದರೆ ಮುಂದೆ ಫ್ಯೂಚರ್ ಏನಾಗ್ತೈತೆ ಅಂತ ಹೇಳಿನೂ ಐತಿ ಇದ್ರೊಳಗೆ. ಆದರೆ ಅದನ್ನು ದೇವರು ನಮಗೆ ತಿಳಿಸಿದರೆ ಮಾತ್ರ, ದೇವರ ಗುಡಾರ್ಥಗಳು ನಮಗೆ ಗೊತ್ತಾದರೆ ಮಾತ್ರ ಸಾಧ್ಯ. ಈ ಮಾಸ್ಕ್ಗಳಿಗೂ ಮಾತಾಡೋಕ್ಕೂ ಸ್ವಲ್ಪ ಉಸಿರಾಟ ಹಿಂಗೆ ಉಸಿರು ಹಿಡ್ಕೊಂಡಂಗೆ ಆಗೋದು, ದಮ್ ಹತ್ತೋದು ಹಂಗೆ ಆಗ್ತೈತಿ. ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡಿರಿ. ನನಗೆ ಸಪೋರ್ಟ್ ಮಾಡಿರಿ, ಅದಕ್ಕೋಸ್ಕರ ಥ್ಯಾಂಕ್ ಯು. ಇನ್ನು ಮುಂದೇನು ಅದೇ ಥರ ಸಪೋರ್ಟ್ ಮಾಡಿರಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ನಾನು ನಿಮ್ಮ ಜನ್ರೇಷನ್ ಹುಡುಗಿನೇ. ನಿಮಗೆ ದೇವರ ವಾಕ್ಯವನ್ನು ಇನ್ನು ಈಸಿ ವೇ ಒಳಗೆ, ಸಿಂಪಲ್ ವೇ ಒಳಗೆ ಹೇಳಿ ನಿಮ್ಮ ಲೈಫನ್ನು ಯೇಸು ಸ್ವಾಮಿ ಜೊತೆಗೆ ಕನೆಕ್ಟ್ ಮಾಡಿ ಇನ್ನೂ ಹೆಚ್ಚು ಡೀಪ್ ಮಾಡಬೇಕಂತಲೇ ಐತಿ. ಇನ್ನೂ ಹೆಚ್ಚಾದ ಜನರಿಗೆ ನಾನು ದೇವರ ಕಡೆಗೆ ಕರ್ಕೊಂಡು ಬರಬೇಕಂತ ಐತಿ. ಸೊ ಅದೇ ಉದ್ದೇಶ ಆಗೈತಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಇಲ್ಲಿವರೆಗೂ ಸಪೋರ್ಟ್ ಮಾಡಿರಿ. ಇನ್ನು ಮುಂದೆನೂ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿರಿ. ದೇವರ ಕೃಪೆ ನಿಮ್ಮೇಲೆ ಯಾವಾಗಲೂ ಇರಲಿ. ದೇವರು ನಿಮ್ಗೆ ಯಾವಾಗಲೂ ಆಶೀರ್ವದಿಸಲಿ. ದೇವ್ರ ವಾಕ್ಯಗಳಲ್ಲಿ ಹಿಡ್ಕೊಂಡು ನಡೀರಿ. ದೇವರು ನನ್ನನ್ನು ಉಪಯೋಗಿಸಿಕೊಳ್ತಾ ಇದ್ದಾನೆ, ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರ. ಇನ್ನೂ ಹೆಚ್ಚು ಜನರು ಇದನ್ನು ನೋಡಿ ದೇವರಿಗೆ ಮಹಿಮೆ ಸಲ್ಲಿಸುವಂಥ ಕೆಲಸ ಮಾಡಲಿ, ದೇವರ ವಾಕ್ಯದ ಕಡೆಗೆ ನಡೀಲಿ ಅಂಥೇಳಿ ನಾನು ಅಪೇಕ್ಷಿಸ್ತಾ. ಥ್ಯಾಂಕ್ ಯು. ಪ್ರೇಸ್ ದ ಲಾರ್ಡ್.